ಅಯ್ಯಯ್ಯಯ್ಯ ಅಲಕಟ್ಟ ಬಾಡ್ಯಾ ನೆತ್ತಿನ ಹೊಡೆದಿಟ್ಟಲ್ಲ ಹಣಿ ಗುಮ್ಟೆತ್ ನನಗೆ ಕಣ್ಣು ಕಾಣದಲ್ಲ ಕಣ್ಣು ನೆತ್ತಿನ ಇಟ್ಕೊಂಡ್ ಬರ್ತಿರ್ತೀಯನ ನಿನ್ನ ಮಕಾನು ನಿಂಗೆ ಹೆಂಗೈತಿ ಇದು ಹೊತ್ತಿ ತಾಲಿ ಪಟ್ಟೆಗೈತಿ ನಿನ್ನ ಅವನ ಬುರೆ ಒಟ್ಟು ನನಗೆ ಬೈಯದ್ರಾಗಿರ್ತೀಯಲ್ಲ ನೀನು ಅಲ್ಲ ನಿನ್ನ ಅವ್ನು ನನಗೆ ಹಿಂಗೆ ಅಂತೀಯಲ್ಲ ನಿನಗೆ ಹೋದ ಜನ್ಮದಾಗ ಏನಾಗಿದ್ದೆ ಅಂತ ನಾನು ಕಲ್ಲ ಅದೇನಿ ಇದನ್ನ ಅದು ನನ್ನ ತಲೆ ಎಷ್ಟು ನೋವು ಅಂತ ಗೊತ್ತನ ಈಗ ಹೆಂಗಿದ್ರೆ ಅವಾಗ ಹೆಂಗಿತ್ತ ನೋಡು ನನಗೆ ಬೈಯಕ್ಕೆ ಹೋಗ್ಬೇಡ ನೀನು ಅಟ್ಟ ಹೇಳಕತ್ತೇನೆ ಕೇಳೋ ಅಲ್ಲ ನೀನೇನು ಹೇಂತ ಬಿಟ್ಟಗಳಂತ ತಿಂಗಳಾತ ಏನು ಸುದ್ದಿ ಇಲ್ಲಲ್ಲ ಹೇಂತಿದೆ ಯೋ ನಾನು ಹೆಂಡ್ತಿ ಯಾಕೆ ನಾನು ಬಿಟ್ಟೋಕಳ ಯಮ್ಮ ನೀ ಅದಿಯಲ್ಲ ನೀನು ನಾನು ಹೆಂಡ್ತಿ ಯಾಕೆ ನಾನು ಬಿಟ್ಟೋಕಳ ನಾನು ಹೆಂಡ್ತಿ ನನ್ನ ಜೊತೆಗೆ ಅದಾಳ ಅವ್ರು ಹೋಗಿ ಆರಾಮಿಲ್ಲ ಅಂತ ಅದಕ್ಕೆ ಹೋಗ್ಯಾಳ ನೋಡಾಕ ಹೌದಾ ನಾ ಇಲ್ಲೇ ನಿನ್ನ ಮಕ ನೋಡಕ್ಕಾಗ್ಲಾರ್ದ ಬಿಟ್ಕೊಟ್ಟು ಹೋದ್ಲನ ಅಂತ ಮಾಡಿದ್ದೆ ಈಗ 2 ಮಕ್ಕಳು ಆದ್ಮೇಲೆ ಅದು ಕರೆ ಅನ್ನ ಹೋಗ್ಲಿ ಬಿಡಿ ಹೆಂಗ್ ನಿಮ್ಮ ಅತ್ತಿಮ್ಮ ಆರಾಮದಾರನ ಆರಾಮದಾರ ನಮ್ಮ ಅತ್ತಿ ಒಂಚೂರು ಕಾಲು ಬಿದ್ದು ಹೊಡೆದು ಬಿದ್ದಿತ್ತಂತ ಹಂಗಾಗಿ ನನ್ನ ಹೆಂಡ್ತಿ ಅಲ್ಲದಾಳ ಅಷ್ಟೇ ಹಂಗ್ಯಾಕೆ ಮಾಡಿಲ್ಲ ಮಕ ನಡಿ ನಿಮ್ಮ ಅವನ ನನಗೀಗ ಅರ್ಜೆಂಟ್ ಕೆಲಸ ಐತೆ ಬಂದು ಮಾತಾಡ್ತೀನಿ ಇದ್ರ ಬಾಯ ಕಸಬರಿಗೆ ತುಂಬಲಿ ನಮ್ಮ ಅಮಾಸಿ ಮಸಡಿ ನೋಡೇವ ಆತಗ ಕಡ್ದಾಡಿದ ಕಾಮಿ ಮಕ ಆಗೈತಿ ಅತ್ತಿಯರ ಅದ ಈಗ ಪಾರ್ವತಕ್ಕರ್ ಫೋನ್ ಮಾಡಿದ್ರು ಅದೇನ ಕಾಶಿ ರಾಮೇಶ್ವರ ಅವೆಲ್ಲ ನೋಡ್ಕೊಂಡ್ ಬರ್ಬೇಕು ಅಂತ ಆಸೆ ಆಗೈತಂತೆ ಅವ್ರ ಕಮಲವರಿಗೆ ಮತ್ತೀಗ ಡಾಕ್ಟರ್ ಒಂದ್ 2-3 ತಿಂಗಳು ಅಷ್ಟೇ ಅಂತ ಅಂದಾರಲ್ಲ ಹಂಗಾಗಿ ಅದಕ್ಕೆಲ್ಲ ಹೊಂಟೇವಿ ನೀವು ಬರ್ರಿ ಕಾರ್ನಾಗ ನಾನು ಮತ್ತೆ ನಮ್ಮ ಅತ್ತಿಗೆಮ್ಮ ಇಬ್ಬರೇ ಹೊಂಟೇವಿ ಅರವಿಂದ್ ಒಬ್ಬ ಬರಾಕತ್ತಾನ ಮತ್ತೆ ಯಾರು ಇಲ್ಲ ನೀವು ಬರ್ರಿ ಸೀಟ್ ಅದಾವು ಅನ್ನಕತ್ತಾರ ಹೆಂಗ್ ಮಾಡೋಣ ಹೋಗೋಣ ಅಯ್ಯೇ ನೀ ಯಾಲೆ ತಯಾರು ಬಸ್ಲಿಂಗಿ ತಯಾರಾಗೇ ಬಿಟ್ಟೇನು ಹೊಂಡಾಕ ಏನು ಕುಣಿತೀವ ನಿನ್ನ ಕಾಲರ ಬರೇ ಹೊಚ್ಚಂದಾಟ್ ಹೊರಗ ಇರ್ತಾವ ನೋಡ ಅಯ್ಯೋ ದೇವ್ರೇ ಅಲ್ಲ ಪಾಪ ಅವ್ರು ಕೇಳಿದ್ರು ಅದನ್ನ ಹೇಳೋಣ ಅಂತ ಹೇಳಿದ್ರು ನೀವು ನನಗ ಬೈತಿರಲ್ಲ ಅತ್ತೀರ ಕಾರ್ನ್ಯಾಗ ಬ್ಯಾಡ್ ಬಿಡೇವ ಏನು ಹೋದ್ರು ಇದ್ರಾಗ ಟ್ರೈನ್ಯಾಗ ಹೋಗೋಣ ಏನಂತಿ ಸ್ವಲ್ಪ ಅಲ್ಲಾಡ್ತತಿ ಅದು ಒಂಥರ ಜೋಗಳ ಹಾಡ್ದಂಗೆ ಇರ್ತೈತಿ ನೆಮ್ಮದಿಯಾಗಿ ಮಕ್ಕೋಬಹುದು ಹೇಳಕ್ ಹೋದಲ್ಲೇ ಒಂದಕ್ಕೆ ಹೋದಲ್ಲೇ ಒಂಚೂರು ಅಲ್ಲಾಡ್ತಿರ್ತೈತಿ ಆ ಅಲ್ಲಾಡ್ಕೊಂತಾನೆ ಏತ್ ಬಂದ್ರಾತು ಏನಂತಿ ಅತ್ತೀರ ಛೀ ಅಯ್ಯಯ್ಯ ಛೀ ಅಲ್ಲ ಶಾಂತವ ಛೀ ಥೂ ಅಂತೀಯಲ್ಲ ಅಂದ್ರೆ ಎಲ್ಲರೂ ಏನು ನಮ್ಮ ಶಾಂತವ ಎಲ್ಲಂಗೆಲ್ಲ ತಿಕ್ಕೋಬೇಕನ ಮನುಷ್ಯ ಅಂದಮೇಲೆ ತಿನ್ನುದು ಹೋಗುದು ಬರುದು ಇಡುದು ಎಲ್ಲ ಇರ್ಬೇಕದು ಯಾವ ಈಗ ಅದು ಬಿಡು ಹೋಗ್ಲಿ ಈಗೇನು ನೀವು ಹೋಗ್ಕಿರೇ ನೀವಿಬ್ರು ಹೋಗ್ತೇನೆ ಅಂದ್ರೆ ಹೋಗಿ ಬರ್ರಿ ನನಗೆ ಬರೋಕ್ಕೆಲ್ಲ ಆಗಲ್ಲ ನನ್ನ ಕರ್ದಾಳನ ಹ್ಞೂ ಅಂದ್ಲ ಮತ್ತು ನಾನಾರ ಇನ್ನೂ ಏನು 1000 ವರ್ಷ ಬದುಕ್ತೇನಪ್ಪ ಹೌದಿಲ್ಲ ನಾನು ಹೋಗೇ ಬಂದ್ಬಿಡ್ತೇನೆ ಬಿಡು ಕಾಶಿ ನಮ್ಮಪ್ಪ ರಾಮೇಶ್ವರ ಅದೆಲ್ಲ ಕಂಡೆ ಅಂದರೆ ಜೀವನದಾಗ ಇನ್ನೇನು ಉಳಿತು ಕಾಶಿಗೆ ಹೋಗಿ ಬರ್ತೇನೆ ಏನು ಕಾಶಿ ನೋಡಿ ಬಂದಿದ್ದು ಮುಗೀತು ಇನ್ನು ಶಿವಗೆ ಪರಮಾತ್ಮಗೆ ನಾನು ಕರ್ಕೋರಪ್ಪ ಇನ್ನು ಎಷ್ಟು ದಿನ ಇಡ್ತೀನಿ ನಾನು ಹಿಂಗೆ ಅಂತೇಳಿ ಬೇಡ್ಕೊಂಡು ಬಂದ್ಬಿಡ್ತೇನೆ ಹಂಗೆ ಛೇ 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 ಅಮ್ಮ ಅಲ್ವೇ ನೀ ಹಂಗೆ ಬೇಡ್ಕೊಂಬಂದ್ರಿ ಹಂಗೆ ಇನ್ನೂ ಭಾಳ ಕಾಟ ಕೊಡೋದೈತಿ ಮಂದಿಗೆ ನಿಂದಿರ್ಸ್ಕೊಡ್ದಂಗೆ ನೀರು ಕುಡಿಸ್ಕೊಡ್ದಂಗೆ ನೀನು ಅಯ್ಯೋ ಇಷ್ಟು ಸುಲಭಕ್ಕೆ ಬೇಡ್ಕೊಂಬಂದ್ರೆ ಗತಿ ಹಂಗೆ ಅಂತೀನಿ ನಾನು ಎಲ್ಲ ಆಡಿಬಿಟ್ಟು ಯಾವ ಬಂದಿಲ್ಲ ಈಗ ಬನ್ನಿ ಏನ್ಲೇ ಗಿರ್ಜಿ ಹೆಂಗೆ ನಡೆದತ್ತೆ ವ್ಯಾಪಾರ ಚಲೋ ನಡೆದತ್ತನ ನಡೆದತ್ತೆ ಶಾಂತಕ್ಕ ಚಲೋ ನಡೆದ ದೇವ್ರ ದಯದಿಂದ ದೇವ್ರ ಕೈ ಹಿಡಿದ್ನವ ಎಷ್ಟು ಅಂಗಡಿ ಆರ್ಡರ್ ಬಂದತ್ ಗೊತ್ತಾ ಅಯ್ಯೋ ನನಗೆ ಪುರ್ಸತ್ತಿಲ್ಲ ಈಗ ಅಯ್ಯೋ ಹಂಗಾರೆ ಇನ್ನೂ ಕೇಳೋ ಅಂದ್ರಪ್ಪ ಅವರು ಬರ್ತಿದ್ಯಾ ಕಾಶಿ ರಾಮೇಶ್ವರ ಇಲ್ಲ ಶಾಂತಕ್ಕ ನಂಗೆ ಮಾತ್ರ ಎಲ್ಲೂ ಬರೋಕ್ಕಾಗಲ್ಲ ನಾನು ಮಾತ್ರ ನೆಚ್ಕೋಬೇಡ ನನ್ನ ದುಡಿಮೊಳೆ ಜೋರು ಐತಿ ಜೀವನದಾಗ ನಾನು ಒಂದು ಹೌದು ಅಲ್ಲ ಆಗ್ಬೇಕಂತ ಅನ್ಕೊಂಡ್ಬಿಟ್ಟೇನೆ ಈಗ ಮತ್ತೆ ಅಲ್ಲಿ ಬಂದರೆ ಒಂದು ಹಂಗೊಂದು ಕಾಶಿ ರಾಮೇಶ್ವರ ಅಂತಾರ ಇನ್ನೂ ಯಾವ್ಯಾವ ಊರು ನೋಡ್ತಾರೋ ಯಾರಿಗೆ ಗೊತ್ತು ಒಟ್ಟು ಎಷ್ಟು ಊರು ಕಾಶಿ ರಾಮೇಶ್ವರ ಏನದು ಕನ್ಯಾಕುಮಾರಿ ಆಮೇಲೆ ಇದು ಏನದು ಆ ಕಡೆಯಿಂದ ಮುಂದೆ ಯಾವ ಕೇದಾರನಾಥ ಬದ್ರಿನಾಥ ಏನು ಸೋಮನಾಥ ಕೃಷ್ಣೇಶ್ವರ ಇವಟ್ಟು ಎಲ್ಲ ಈ ಇದು ಏನಂದ್ರೆ ಜ್ಯೋತಿರ್ಲಿಂಗಗಳು 12 ನೋಡ್ಬೇಕಂತ ತಲೆಯಾಗ ಬಂದ್ಬಿಟ್ಟತಂತೆ 12 ಜ್ಯೋತಿರ್ಲಿಂಗನೂ ನೋಡೇ ಬರೋದು ಅಂತಾರೆ ಈ ಏನು ಶ್ರೀಶೈಲ ಮಲ್ಲಿಕಾರ್ಜುನ ಎಲ್ಲ ಹಂಗಾರೆ ಟ್ರಿಪ್ ದೊಡ್ಡದೈತವ 12 ಜ್ಯೋತಿರ್ಲಿಂಗ ಅಂದ್ರೆ ಅವು ದಿಕ್ಕು ದೇಶಕ್ಕೆ ಒಂದೊಂದು ಅದಾವು ಆಗಲ್ಲ 12 ನೋಡೋಕ್ಕಾಗಲ್ಲ ಶಾಂತಕ್ಕ ನೀವು ಹೋಗಿ ಬರ್ರಿ ಏನು ನನಗಾಗಲ್ಲ ನೀವು ಹೋಗಿ ಬರ್ರಿ ಆರಾಮ ತಿಂಗಳಂಗಟ್ಲೆ ಹೋಗತ್ತೆ 20 ದಿನ 15 ದಿನ ಹೋಗತ್ತೆ ಗೊತ್ತಿಲ್ಲ ನನ್ನ ದುಡಿಮೆ ಬಿಟ್ಟರೆ ಶಾಂತಕ್ಕ ನಡೆಯಲ್ಲ ಈಗ ಒಳ್ಳೆ ಫ್ಲೈಟ್ ಏರ್ದಂಗೆ ಟೇಕಪ್ ಆಗಾಕತ್ತೈತಿ ಈ ಟೈಮ್ನಾಗ ಬಿಟ್ಟೆ ಅಂದ್ರೆ ನಾ ಬರಲ್ಲ ಹೌದಾ ನನಗಂಗಾರೆ ಪಾರಕಾರೆ ಕಂಪ್ನಿ ಮತ್ತೇನೈತಿ ಹೋಗಿ ಬರ್ತಿತ್ತು ನಮ್ಮ ಅತ್ತಿಗೆ ಕಮಲವಾರ ಇರ್ತಾರ ಕಂಪ್ನಿ ಹೋಗಿ ಬರ್ತೇವೆ ನಾವು ಹಂಗಾರೆ ಮತ್ತೇನು ಮಾಡೋದು 1 ರೂಪಾಯಿ ಖರ್ಚಿಲ್ಲಂತೆ ಏನು ಕೊಡೋದು ಬೇಡ ಬಾಡೋದು ಬೇಡ ನೀವು ನಮ್ಮ ಜೊತೆಗೆ ಬಂದ್ರೆ ಸಾಕು ಅಂದ್ರವ್ರು ಚಲೋ ಆತಲ್ಲ ಮತ್ತೆ ಅಷ್ಟಕ್ಕೂ ದುಡ್ಡು ಎಲ್ಲಿಂದ ಒಂದ್ಸದಪ್ಪ ಅಂತ ವಿಚಾರ ಮಾಡತ್ತಿದ್ದೆ ಚಲೋನೇ ಆತಲ್ಲ ಮತ್ತೆ ರೊಕ್ಕ ಪಕ್ಕ ಏನು ಬೇಡ ಅಂತಂದ್ರೆ ನೆಮ್ಮದಿಯಾಗಿ ಹೋಗಿ ಬರ್ಬೋದು ಆದರೂ ಸಣ್ಣ ಪುಟ್ಟ ಖರ್ಚಿಗೂ ಎಲ್ಲ ಏನು ಅವ್ರನ್ನ ಕೇಳೋಕ್ಕಾಗತ್ತೆ ಹಂಗೊಂದು 5-10 ಸಾವಿರ ಕೈಯಾಗಿ ಇಟ್ಕೊಂಡು ಹೋಗ್ಬೇಕಪ್ಪ ಎಲ್ಲಾರ ಎಳ್ಳೀರು ಕುಡಿದ್ರೆ ಎಲ್ಲಾರ ಒಂದು ಏನಾರ ಚಾ ಕುಡಿದ್ರೆ ಒಂದು ಏನಾರ ಸಣ್ಣ ಪುಟ್ಟ ಒಂದು 10-20 ರೂಪಾಯಿ ತೊಗೊಂಡು ತಿಂದ್ರೆ ಇದಕ್ಕಾರ ಬೇಕಾಕತಿ ಊಟ ಗೀಟ ನಾಷ್ಟ ಎಲ್ಲ ಅವರೇ ನೋಡ್ಕೊಂತಾರ ಈ ಸಣ್ಣ ಪುಟ್ಟ ಎಲ್ಲದಕ್ಕೂ ಅವ್ರನ್ನ ಕೇಳೋ ಬದಲಿ ನಮ್ಮ ಕೈಯಾಗಿದ್ರೆ ಒಂದು ಮರ್ಯಾದೆ ನೋಡು ಹೌದಿಲ್ಲ ಅಯ್ಯ ಅಷ್ಟಾರ ಇಟ್ಕೊಂಡು ಹೋಗ್ಬೇಕು ಶಾಂತಕ್ಕ ಹಂಗೂ ಇಲ್ದಂಗೆ ಹೆಂಗೂ ಹಾಕಕತಿ ಆದರೂ ಕಮಲಕ್ಕಾರಿಗೆ ಹಿಂಗಾಗೈತೆ ಕೇಳಿ ಬೇಜಾರಾತು ಯಾಕೆ ಏನು ಒಳ್ಳೆಕ್ ಬಿಡು ದೇವ್ರ ಸರ್ಯಾಗೆ ಮಾಡಾನ ಹಂಗಲ್ಲ ಶಾಂತವ ನೀ ಯಾಕೆ ಹಿಂಗ ಅಂದೆ
ನಿನಗೆ ಯಾಕಿಂತ ಬುದ್ಧಿ ಬಂತು? ದೇವ್ರು ಸರ್ಯಾಗೆ ಮಾಡ್ಯಾನ ಅಂತಂದ್ರೆ ಅಲ್ಲ, ದೇವ್ರು ಮಾಡಲಿ ಒಂಥರ ಎಷ್ಟೇ ಮನುಷ್ಯ ಕೆಟ್ಟದನಂದ್ರು ಸಾಯೋ ಟೈಮಿಗೆ ಹಿಂಗೆ ಆಕತಿ ಅಂದ್ರೆ ಒಂಥರ ಬೇಜಾರಾಕತಿ. ಆಗ್ಬಾರ್ದಾಗಿತ್ತು ಪಾಪ. ಅತ್ತಿನೂ ಹೋಗಿ ನೋಡ್ಕೊಂಡು ಬಂದೇ ಇಲ್ಲ ನಾವು. ಈಗಿನ್ನೂ ಒಂದು ಅಡಿಗೆ ಕಟ್ಕೊಂಡು ನೋಡ್ಕೊಂಡು ಬರಲಿಲ್ಲ. ಏನು ಅನ್ಕೊಂತಾರ ಏನಪ್ಪ ಅವ್ರು. ನಾಳೆ ಹೋಗ್ಯಾರ ಬರೋಣ. ಅಯ್ಯೋ ಯಾರು ಬರ ಬೇಡ ಅಂದಾಳಂತೆ. ಬಿಡ್ರಿ, ಯಾಕೆ ತಲೆ ಕೆಡ್ಸ್ಕೊಂತೀರಿ ಅತ್ತಿಯಾರ? ಬೇಡ ಅಂತಂದ್ರೆ ಸೀದಾ ಊರಿಗೆ ಹೋಗೋದೇನೋ ಹೋದ್ರೆ ಸಾಕು. ಹೊರಗಿನ ಊಟ ಆಮೇಲೆ ತಿನ್ನೋದೈತಿ. ಫಸ್ಟ್ ಮನ್ಯಾಗ ಆಗಂಗ ಒಂದು ಚಲೋ ತಂಗ ಅನ್ನ ರೊಟ್ಟಿ ಪಲ್ಯ ಎಲ್ಲ ಒಂದು 2 ಹೊತ್ತಿಗಾರ ಆಗಷ್ಟು ಕಟ್ಕೊಂಡು ಹೋಗ್ಬೇಕವ. ಅವ್ರು ಏನು ಮಾಡ್ಕೊಂಬರ್ತಾರ ಗೊತ್ತಿಲ್ಲ. ನೀನು ಒಂದು ಸ್ವಲ್ಪ ಮೆತ್ತನು ಒಂದು 25-30 ಚಪಾತಿ ಮಾಡ್ಕೊ. ಏನು ಶಾಂತ ಮಾಡ್ಕೊ, ಯಾಕಂದ್ರೆ ನನಗೆ ಚಪಾತಿ ರೊಟ್ಟಿ ಇಲ್ಲದ ಬಗೆಹರಿಯೋದಿಲ್ಲ, ಅದಕ್ಕೆ ಅದ್ರ ಸಂಬಂಧ. ಆಯ್ತು ಅತ್ತಿಯಾರ, ಮಾಡ್ತೇನೆ ತಗೋರಿ. ನಾ ಚೇ ಕಮಲವಕ್ಕರ, ನಿಮಗೆ ಹಿಂಗೆ ಆಗ್ಬಾರ್ದಾಗಿತ್ರಿಪ್ಪ. ನಿಮಗೆ ಹಿಂಗೆ ಆಗೈತೆ ಅನ್ನೋದು ಕೇಳಿ ನನ್ನ ಮನಸ್ಸಿಗೆ ಎಷ್ಟು ದುಃಖ ಆತಂತ ನಾ ಅದನ್ನು ಹೇಳಕ್ಕಾಗೋದಿಲ್ಲ ಬಿಡ್ರಿ. ಅಷ್ಟು ಬೇಜಾರಾತು ನೋಡ್ರಿಪ್ಪ ಅತ್ತಾಗ. ಅಯ್ಯಯ್ಯಪ್ಪ, ಅಲ್ಲ ನಮ್ಮ ಅತ್ತಿಗೆ ಆರಾಮಿಲ್ಲ ಅಂತಿದ್ದಂಗೆ ಈ ಅತ್ತಿ ಲುಂಗಿ ಡ್ಯಾನ್ಸ್ ಅಂತ ಲುಂಗಿ ಡ್ಯಾನ್ಸ್ ಮಾಡ್ಯಾಳ. ಈಗಂತಾಳ ಎಷ್ಟು ಬೇಜಾರಾತಂತ. ಅಲ್ಲ ನಾನು ಹೇಳ್ತೀನಿ ಅನ್ನೋ ಹೆದರಿಕೆನೇ ಇಲ್ಲ ನೋಡಿ ನಮ್ಮ ಅತ್ತಿಗೆ. ಅಯ್ಯೋ ದೇವ್ರೆ, ಯಾರ ಒಬ್ಬ ಮನುಷ್ಯ ಇಷ್ಟು ನೀರಿ ಹಿಂಗೆ ಅಂತ ತಲೆ ಮ್ಯಾಗ ಹೊಡೆದಂಗೆ ಸುಳ್ಳು ಹೇಳದ ಏನಪ್ಪ. ಒಳ್ಳೆಯವ್ರಿಗೆ ಕಾಲಲ್ರಿಪ್ಪ ಆತಾಗ. ಈಗ ನೋಡ್ರಿ, ನನಗೆ ಇಂಥದ್ದು ಬರಬೇಕಿತ್ತ, ಯಾಕೆ ಬಂತು ನೋಡ್ರಿ. ಇನ್ನೊಂದು 8 ತಿಂಗಳು ಅಂದರೆ ಮುಗೀತು. ಸಾವು ಕಣ್ಣು ಮುಂದೆ ನಿಂತು ಯಮಧರ್ಮ ಬಾಗಲ ನಿಂತು ಕೈ ಬೀಸಿ ಬಾ 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 ದೌಡ್ ಕ್ವಾಣ ಹತ್ತು ಬಾ ಅಂತೇಳಿ ಕರಿತಾ ಅದನ. ಇಂಥ ಸಂಕಟಕತಿ. ಕಣ್ಣು ಮುಚ್ಚಿದ್ರು ಯಮಧರ್ಮ ಕಾಂತಾನ, ಕಣ್ಣು ಬಿಟ್ಟರು ಕಾಂತಾನ. ಏನು ಮಾಡ್ತೀರಿ ಹೇಳ್ರಿ? ಹಂಗಾರ ನೀವು ನರಕಕ್ಕೆ ಹೋಗೋದು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ನನಗೆ ಕಣ್ಣು ಮುಚ್ಚಿದ್ರೆ ಯಮಧರ್ಮ ಕಾಣಲ್ಲಪ್ಪ. ನನಗೆ ಕಣ್ಣು ಮುಚ್ಚಿದ್ರು ಇಂದ್ರದೇವ ಕಾಂತಾನ, ಸ್ವರ್ಗಲೋಕದಾಗಿರವ. ಕಣ್ಣು ಬಿಟ್ಟರು ಇಂದ್ರದೇವ ಕಾಂತಾನ. ಆನಿ ತೊಗೊಂಬಂದಿರ್ತಾನ ಅಂಬಾರಿ ಹೊತ್ಕೊಂಡು ನನ್ನ ಹತ್ತಿಸ್ಕೊಂಡು ಹೋಗಾಕ ಗೊತ್ತನ. ಬರೇ ಕನಸ್ನ್ಯಾಗ ಕಣ್ಣು ಬಿಟ್ಟರು ಕಣ್ಣು ಮುಚ್ಚಿದ್ರು ಹಿಂಗೆ ಕಾಂತಾನ ನೋಡ್ರಿ. ಖರೇನ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರ ಒಂದು ಅಳ್ತಿ. ಎಂಟರ್ಟೈನ್ಮೆಂಟಿಗೆ ಬರೋನೇ ಇಲ್ಲ. ನಾ ಅಲ್ಲೇನೆ ಏನು ಬೇಕಾದಂಗೆ ಸುರಾಪಾನ ಕುಡ್ಕೊಂಡು ಹೂವಿನ ತೋಟದಾಗ ಅಡ್ಡಾಡ್ಕೊಂತ ಈಜಾಡ್ಬೋದು. ಹಂಗೆ ಬರೀ ಇವಾಗ ಕನಸು ಬೀಳ್ತಾವೆ ನೋಡ್ರಿಪ್ಪ. ಆದರೂ ನಿಮಗೆ ಅಂಥ ಕನಸು ಬೀಳ್ತೈತಂದ್ರೆ ಭಾರಿ ಕೆಟ್ಟ ಅನಿಸ್ತು. ಯಮಧರ್ಮ ನಿಮ್ಮ ಕನಸನ್ನೇ ಬರ್ತಾ ಅದನ, ಇದ್ರಿಗೆ ಕಣ್ಣಿಗೆ ಕಂಡಂಗೆ ಅಕ್ಕನ ಅಂದ್ರೆ ಗ್ಯಾರಂಟಿ ನರಕಕ್ಕೆ ಹೋಗಿರಿ ನೀವು. ಬೇಜಾರು ಮಾಡ್ಕೋಬೇಡ್ರಿ. ಅಲ್ಲೇ ನರಕದಾಗ ಹೂವಿನ ತೋಟ ಇರೋದಿಲ್ಲ, ಡ್ಯಾನ್ಸ್ ಮಾಡೋರು ಇರಂಗಿಲ್ಲ. ಎಣ್ಣೆಯಾಗ ಮಿರ್ಚಿ ಬಜ್ಜಿ ಕರ್ದಂಗೆ ಕರೀತಾರ, ಮುಳ್ಳಿನ ಹಾಸಿಗೆ ಉಳ್ಳಾಡಿಸ್ತಾರ, ಅಂತೇಳಿ ಗುಂಡಿನ ಪಿನ್ ತಗೊಂಡು ಚುಸ್ತಾರಂತೆ. ಇವೆಲ್ಲ ನಾನು ಕೇಳೇನಪ್ಪ. ಎಮ್ಮಿ ಕಾಲಿ ಕಟ್ಟಿ ಅಳಿಸ್ತಾರಂತೆ. ಇವೆಲ್ಲ ನೀವು ಸತ್ತ ಮೇಲೂ ನಿಮ್ಗೆ ನೆಮ್ಮದಿ ಇಲ್ದಂಗೆ ಆಕತ್ತೆ ಅನ್ನೋದು ಕೇಳಿ ಬಹಳ ಬೇಜಾರಾಗೈತ್ರಿ ನನಗೂ. ಇಲ್ಲ ನನ್ನ ಕನಸ್ನ್ಯಾಗೂ ಯಮಧರ್ಮ ಬರಲ್ಲ, ಇಂದ್ರದೇವನೇ ಬಂದಿರ್ತಾನ. ಅಯ್ಯೋ ಹೋಗ್ಲಿ ಬಿಡ್ರಿ ಅತ್ತಿಯಮ್ಮ. ಅಲ್ಲ ಹಾಕಾರ ಯಾರು ಬಂದ್ರೇನ್ರಿ ಬಿಡ್ರಿ, ಹೋಲೆ ತಗೋದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರತ್ತಾಗ ಅಂದಂಗ ಇದು ಏನದು ನಮ್ಮ ಪಾಪನ ಅತ್ತಿಯಮ್ಮ ನೋಡಾಕಂತೇಳಿ ಬಂದ್ರನ. ಹ್ಞೂ ಜೀವ ತಡಿಲಿಲ್ಲ. ಹಿಂಗಾಗೈತೆ ಕಮಲವ್ವ ಅಂತೇಳಿ ಆಕಿ ನನಗೊಂಥರ ನೋಡೇ ಭಾಳ ಯಾವಾಗ ನೋಡೇ ನನ್ನಂಗಾಗಿತ್ತು. ಇದೇನ ಕಮಲವ್ವ ಮಕ ಅನ್ನೋದು ಸ್ವಾರಿ ಕಾಯ್ದಂಗೆ ಆಗೈತಲ್ಲ, ಬಾಡಿಗೆ ಬದ್ನಿ ಕಾಯ್ದಂಗೆ ಆಗೈತಿ, ಬಾತ್ ಬೆಕ್ಕಿನ ಹೆಣ ಆದಂಗೆ ಆಗೈತಿ. ಇಲ್ಲಪ್ಪ ಮಕ ಇದ್ದಂಗೆ ಐತಲ್ಲ. ಇನ್ನು ನಿಂದ ಭಾಳ ಇದಾಗೈತಿ. ಕೂದಲೆಲ್ಲ ಹೋಗಿಬಿಟ್ಟ ಅವ್ನು ಪೂರ. ಯಾಕೆ ಕೂದಲೆಲ್ಲ ಹೋದ್ರೆ ಬೋರ್ಡ್ ಗುಂಡಿಗಿಲ್ಲ? ಅದೇ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ, ಹಂಗಾಗಿ ಉದ್ರಾವನ್ನ ಕೂದಲ. ಏನು ಮಾಡ್ತಿ ಹೇಳು? ಅದೇನಂತಾರಲ್ಲ, ಎಂತೆಂತರ್ಗೋ ಉಳ್ಕೊಂಡಿರ್ತಾರ. ನಮ್ಮಂತಾವ್ ಹಿಂಗಾಕತ್ ನೋಡಿ. ಏನು ಮಾಡ್ತಿ ಕಮಲವ್ವ? ಯಾರಿಗೇನು ಕೆಟ್ಟದ್ದು ಬಯಸಿದ್ವಿ ನಾವು? ಹೌದಿಲ್ಲ, ನಮ್ಮ ಪಾಡಿಗೆ ನಾವು ಇರ್ತಿದ್ವಿ. ಇಂಥದೊಂದು ದೇವ್ರು ತರ್ಬೇಕಿತ್ತ? ಹೌದಿಲ್ಲ, ನಮಗಿಂತ ಎಂತ ಕೊಲೆಗಿಲೆ ಮಾಡಿ ದರೋಡೆ ಮಾಡಿ ಇನ್ನೊಬ್ರು ತಲೆ ಹೊಡೆದು ಬದುಕ್ತಾರಪ್ಪ. ಅಂಥವ್ರೆಲ್ಲ ಆರಾಮಿರ್ತಾರ. ನಮ್ಮಂತರಿಗೆ ದೇವ್ರು ಹಿಂಗೆ ಮಾಡ್ತಾನ ಅಂದ್ರೆ ಏನಂತ ಹೇಳು? ಹೌದವಾ, ಏನು ಮಾಡ್ತಿ ಹೇಳು? ಭಾಳ ಟೈಮು ಇಲ್ಲ, 2-3 ತಿಂಗಳಷ್ಟೇ ಅಂತಾರ. ಯಾವುದಕ್ಕೂ ನಿಂಗೆ ಏನೇನು ಇಷ್ಟ, ಯಾವ್ದು ಇಷ್ಟ ಎಲ್ಲ ಮಾಡು. ಏನು ಖುಷಿಯಿಂದ. ಯಾವುದು ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗ್ಬೇಡ. ಏನಾರ ನೋಡ್ಬೇಕನ್ನಂಗಿದ್ರೆ ನೋಡ್ಬಾ, ಎಲ್ಲಾರ ಹೋಗ್ಬೇಕನ್ನಂಗಿದ್ರೆ ಹೋಗಿ ಬಾ. ಏನು ಅಯ್ಯೋ ಯವ್ವ, ಅದಕ್ಕೆ ಕಾಶಿ ರಾಮೇಶ್ವರ ಆ ಕಡೆ ಎಲ್ಲ ನೋಡ್ಬೇಕಂತ ಅನಿಸ್ಬಿಟ್ಟತಿ. ನಾನು ಅವೆಲ್ಲ ಹೋಗೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಲಿಲ್ಲ. ತಮಿಳ್ನಾಡು ಪೂರ ನೋಡಿ ಬಂದಾತು. ಇವ್ ಕಡೆ ಅಷ್ಟು ಲಕ್ಷ ಕೊಡಲಿಲ್ಲ. ನನಗೆ ಹಿಂಗಕತಿ ಅಂತ ಏನು ಗೊತ್ತಿತ್ತವ, ಅದಕ್ಕೆ ಈಗೆಲ್ಲ ಹೋಗ್ಬೇಕು ಅಂತ ಮಾತಾಡ್ಕೊಂಡೇನಿ. ನನ್ನ ತಮ್ಮ ಅಂದ ಫ್ಲೈಟಿಗೆ ಹೋಗ್ಬರ್ರಿ ಅಕ್ಕ ಅಂತೇಳಿ. ನನಗೆ ಆ ವಿಮಾನದಾಗ ಹೋಗೋಕ್ಕಾಗಲ್ಲ ಇವ, ಹೆದರ್ಕೊಂಡಾಗತಿ, ಜೀವ ಬಾಯಾಗಿಟ್ಟಾಗತಿ. ಹಾಗಾಗಿ ಬೇಡ, ಕಾರ್ ತೊಗೊಂಡು ಹೋಗೋಣ ಅಂತ ಮಾತಾಡ್ಕೊಂಡೇನಿ. ಕಾರ್ ಅಂತಂದ್ರೆ ಸುಮ್ಮನೆ ಆಕತ್ತೇನ, ಒಬ್ಬರ ಹೋಗೋಕ್ಕೂ ಆಗಲ್ಲ. ಯಾಕಂದ್ರೆ ಇನ್ನೊಂದು ಏನಂದರೆ ಈ ಕಾರ್ನ್ಯಾಗ ನಮ್ಗೆ ಇದು ಏನದು ಹಿಂದಿ ಪಂದಿ ಮಾತಾಡಕ್ಕೆ ಬರಲ್ಲಲ್ಲ. ಯಾರು ಒಡನಾಟಿದ್ದರು ಗೊತ್ತಿದ್ದರು ಆಗ್ಬೇಕು. ಎಲ್ಲ ಕಡೆ ಇಳಿದು ನಮ್ಮ ರೂಮ್ ಕೇಳಕ್ಕೆ ಆಗ್ಬೇಕಲ್ಲ, ಹೌದಿಲ್ಲ? ಅದ್ರ ಸಂಬಂಧ ಯಾರು ಹಿಂದಿ ಬರೋರನ್ನ ಹೋಗ್ಬೇಕು ಅನ್ನೋ ಮಟ್ಟ ಅಂದ್ರೆ ನಮ್ಮ ಅರವಿಂದ್ ಬರ್ತಾನಂತೆ. ಅರವಿಂದ, ನಾನು, ಪಾರ್ವತಿ, ಇಕ್ಕಿ ಶಾಂತ ಹೋಗೋದು ಕೇಳ್ತೇನೆ ಅಂತಂದಾರ. ಏನು ಸಾಯಂಕಾಲಕ್ಕೂ ಅವ್ರು ಬೇಡ ಅನ್ನೋದು, ಹೌದಿಲ್ಲ? ಬರೋಲ್ರಕ್ಕ ಏನಾಗದೈತಿ. ಅದಕ್ಕೆ ಅವರು ಬಂದರೂ ಪರವಾಗಿಲ್ಲ, ಎಲ್ಲರೂ ಹೋಗಿ ಬರೋಣ ಅಂತ ಮಾತಾಡ್ಕೊಂಡೇವಿ.
ಓ ಕಾಶಿ ರಾಮೇಶ್ವರನ ನಾನು ಎಲ್ಲ ನೋಡಿ ಬಂದೇನವ. ಕಾಶಿ ರಾಮೇಶ್ವರ ಪ್ರತಿಯೊಂದು UP MP ತಮಿಳ್ನಾಡು ಎಲ್ಲ ನೋಡಿ ಬಂದೇನವ. ಇಂಥದ್ದು ಬಾಕಿ ಐತಿ ಅನ್ನಂಗಿಲ್ಲ ನೋಡು. ಎಲ್ಲ ನೋಡಿ ಬಂದೇನೆ, ಯಾವುದು ಚಿಂತಿಲ್ಲ. ಅಯ್ಯೋ ನನಗೇನು ಗೊತ್ತವ ಹಿಂಗೆ ಬರ್ತತಿ ಜೀವ ಸಾಯಿದು ಅಂತೇಳಿ, ಅದಕ್ಕೆ ಈಗ ಹೋಗ್ಬೇಕು ಅಂತ. ಹೋಗ್ಬಾ ಪಾಪ ಪರಿಹಾರ ಆಕತಿ. ಯಾವುದಕ್ಕೂ ಒಂಚೂರು ಹಣ್ಣು ಹಂಪಲ ಎಲ್ಲ ಜಾಸ್ತಿ ತಿನ್ನು. ಏನು ಆರೋಗ್ಯಕ್ಕೆ ಭಾರಿ ಒಳ್ಳೇದಂತೆ. ಜಾಸ್ತಿ ಆಯಾಸ ಆಗುವಂಥವೇ ಮೈಯಾಗ ರಗತಾಗಂಥವೇ ತಿನ್ನು. ಏನು ಅಂದ್ರೆ ಒಂಥರ ಹೆಂಗಂದ್ರೆ ಮೈಯಾಗ ಜಾಸ್ತಿ ರಗತಾಗಂಥವು ತಿಂದರೆ ಹೊಸ ರಕ್ತ ಉತ್ಪತ್ತಿ ಆಕಿರ್ತತಲ್ಲ, ಆರಾಮಿರ್ಬೋದು ಇನ್ನೂ ಒಂದು ಸ್ವಲ್ಪ. ಈಗೇನ ತಲೆಯಾಗ ಕ್ಯಾಬೇಜ್ ಗಡ್ಡಿ ಇಟ್ಟಂಗಾಗೈತೆ. ತಲೆಯಾಗ ಕ್ಯಾಬೇಜ್ ಗಡ್ಡೆ? ಅದೇನು ಅಂದ್ಲಲ್ಲಕ್ಕೆ ಟ್ಯೂಬರ್ ಅದು ಏನು ಸುಡ್ಗಾಡವ. ಏನು ನನಗೇನು ಅನ್ಸವಲ್ತು ಬಿಡ, ಆಗೈತಂತ. ಅದು ಏನವ ಆತಾಗ. ಈಗ ಮುಂದಿನ ತಿಂಗಳದಾಗ ಇನ್ನೊಂದ್ಸಲ ಕ್ಯಾನಿಂಗ್ ಬರ್ರಿ ಅಂದನಂತೆ, ಮತ್ತೆ ಹೋಗ್ಬೇಕು. ಅಷ್ಟ್ರಾಗ ತಿರುಪತಿ ಅಂತ ನಾನು ನೋಡೋದು ಯಾಕೆ ಬಂತ ಏನ ಬಾಯಾಗ. ಕಾಶಿ ರಾಮೇಶ್ವರ ಎಲ್ಲ ನೋಡ್ಕೊಂಡೇ ಬಂದ್ಬಿಡ್ತೀನಿ. ಹೋಗ್ಬಾ ಪಾಪ. ಆಸೆ ಇಟ್ಕೊಂಡು ಸತ್ರ ಹಿಂದಾಗಡೆ ದೆವ್ವ ಆಕಾರಂತ. ಅದಕ್ಕೆ ಇವೆಲ್ಲ ಏನೇನು ನೋಡ್ಬೇಕಂತ ಐತಲ್ಲ ಎಲ್ಲ ನೋಡ್ಕೊಂಡು ಬಂದ್ಬಿಡು. ಆಗಲಿಂದ ಸಾಯೋದ್ರ ಬಗ್ಗೆನೇ ಮಾತಾಡಕತ್ತೀರಿ ಇಬ್ರು. ಹೋಗ್ಲಿ ಬಿಡ್ರಿ, ಆಗದಾತು ಹೋಗೋದು ಮಾತಾಡಿ ಮತ್ತೆ ಯಾಕೆ ಮೈಂಡ್ ಟ್ರೇಸ್ ಮಾಡ್ಕೋತೀರಿ. ಈಗ ಸಮಾಧಾನ ಆಗಿರ್ರಿ. ಅಕ್ಕ ನಿಮ್ಗೆ ಕಾಪಿ ಮಾಡಲೇ ಚಾ ಮಾಡಲೇ? ಕಾಪಿ ಚಾ ಎಲ್ಲ ಕುಡಿಯೋದು ಬಿಟ್ಬಿಟ್ಟೇನವ. ಬೋರ್ಮಿಟ ಕುಡಿತೇನೆ. ಶಕ್ತಿ ಬರ್ತದಂತೇಳಿ. ಅದೇನೋ ವಿಟಮಿನ್ D3 ಪೂತ್ರಿ ಎಲ್ಲ ಇರ್ತಾವಂತಲ್ಲ ಅದ್ರಾಗ. ಹಾಗಾಗಿ ಬೋರ್ಮಿಟ ಅದು ಕುಡಿಯೋದೆ, ಬೂಸ್ಟು ಬೋರ್ಮಿಟ ಕುಡಿಯಾತ್ಬಿಟ್ಟೇನೆ. ಈಗ ಅದನ್ನೇ ಒಂದು ತಟ್ಟಗೆ ಮಾಡ್ಕೊಂಬ. ಐತಿ ನಮ್ಮ ಪಾರ್ವತಿ ಮಕ್ಕಳಿಗೆ ತಂದಿದ್ನಲ್ಲ, ಐತಿ ಮಾಡ್ಕೊಂಬರ್ತೀನಿ ತಡ್ರಿ.